ನಮಸ್ಕಾರ ವೀಕ್ಷಕರೇ, ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರುತ್ತೆ ವೀಕ್ಷಕರೇ. ಈ ವಾಟ್ಸಪ್ ನಂಬರ್ಗೆ ಏನಿಲ್ಲ, ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿರುತ್ತೋ ಆ ಗಾಡಿ 7 ರಿಂದ 8 ಫೋಟೋ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ. ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು. ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ಕೂಡ ಒತ್ತಿ. ಬೆಲ್ ಐಕನ್ ಒತ್ತಿರೋದ್ರಿಂದ ನಾವು ಯಾವುದೇ ಗಾಡಿ ವಿಡಿಯೋ ಬಿಟ್ಟರು ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳ್ಬೋದು ವೀಕ್ಷಕರೇ. ಹಾಗೆ ನೀವು ಗಾಡಿ ತೊಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ. ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ, ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ, ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಹಲೋ ಹಲೋ ಸರ್, ನಮಸ್ತೆ. ನಮಸ್ತೆ ಸರ್. ಸರ್, ನಮಗೊಂದು ರೆಡ್ ಕಲರು ಮಾರುತಿ ಸುಜುಕಿ ಆಲ್ಟೋ LXi ಕಾರ್ ಗಾಡಿ ಕಳಿಸ್ಕೊಡಿದ್ರಿ ಸೇಲ್ಗಿದೆ ಅಂತ. ಹಾಂ ಸರ್, ಹಾಂ ಸರ್. ಏನೈತ್ರಿ ಮಾಡಲು? ಸರ್ ಇದು 2010. 2010 ಮಾಡಲ್ ಐತ್ರಿ. ಹಾಂ ಸರ್, ಅಂದರೆ ಸರ್ ಎಂಡಲ್ ಆಗಿದೆ ಸರ್, ಇದು 2011 10. ಹೌದ್ರಾ? ಹಾಂ ಸರ್. ಓಕೆ. ತಾವು ಓನರ್ ಎಷ್ಟಾಗಿದ್ರಿ ಗಾಡಿಗೆ? ಸರ್ ಇದು 4ನೇ ಓನರ್ ಸರ್ ನಾವು. ಗಾಡಿ ತೊಗೊಳೋರು ಇವಾಗ 5 ಓನರ್ ಆಗ್ತಾರೆ. ಹೌದು ಸರ್, ಹೌದು ಸರ್. ರನ್ನಿಂಗ್ಲಿ ಎಷ್ಟಾಗೈತ್ರಿ ಸರ್ ಕಿಲೋಮೀಟ್ರು? ಸರ್ ಇದು ಜಿನಿಯನ್ ಅದರಲ್ಲಿ ಇರೋದೇ ಸರ್, ನಾವು ತೊಗೊಂಡಾಗ ನಾವು ರನ್ ಮಾಡಿದ್ವಲ್ಲ ಸರ್, 85,000 ರನ್ನಿಂಗ್ ತೋರಿಸ್ತಾ ಇದೆ ಸರ್ ಇದು. ಓಕೆ. 85,000 ಕಿಲೋಮೀಟ್ರ್ ಓಡಿರೋದು ಜೆನ್ಯೂನ್ ರನ್ನಿಂಗ್ಗೆ ಓಡೈತ್ರಿ ಇದು? ಹಾಂ ಸರ್. ಓಕೆ. ಅಂದರೆ ಶೋರೂಮ್ ಕಡೆ ಏನಿಲ್ಲ, ಹೊರಗಡೆ ಕೂಡ ಸರ್ವಿಸ್ ಆಗೈತೆ ರೀ? ಹಾಂ ಸರ್, ಹೊರಗಡೆ ಸರ್ವಿಸ್ ಆಗಿದೆ ಸರ್. 4ನೇ ಓನರ್ ಅಲ್ಲ ಸರ್. ಓಕೆ. ಟೈರ್ ಕಂಡೀಷನ್ ಎಲ್ಲ ನೋಡೋದಾದ್ರೆ ಸರ್, ಫ್ರಂಟ್ ಟು ಬ್ಯಾಕ್ ಸೈಡ್ ಸ್ಟೆಪ್ನಿ 5 ಟೈರ್ ಎಷ್ಟು ಪರ್ಸೆಂಟ್ ತನಕ ಟೈರ್ ಐತ್ರಿ? ಸರ್ ಇದು ಒರಿಜಿನಲ್ ಅಪೋಲೋ ಟೈರೇ 5 ಇದಾವೆ ಸರ್, ಅದರಲ್ಲಿ 90% ಟೈರ್ ಇದಾವೆ ಸರ್ ಅದರಲ್ಲಿ. ಅಪ್ಲೋ ಟೈರ್ ಹಾಕ್ಸಿಬಿಟ್ಟಿದ್ರೆ ಹಾಂ ಸರ್. 90% ತನಕ ಟೈರ್ ಐತ್ರಿ? ಹಾಂ ಸರ್. ಓಕೆ. ಇನ್ನು ಇಂಜನ್ ಕಂಡೀಷನ್ ಆಗಿರ್ಬೋದು, ಗಾಡಿ ಬಾಡಿ ಲೈನಪ್ಪೆಲ್ಲ ಯಾವ ಥರ ಇಟ್ಟಿದ್ರೆ ಸರ್? ಸರ್ ಬಾಡಿ ಲೈನಪ್ಪಲ್ಲಿ ನಿಮಗೆ ಯಾವುದೇ ಟಿಂಕರ್ ಆಗಲಿ, ಆಮೇಲೆ ಸಣ್ಣ ಪುಟ್ಟ ಸ್ಕ್ರಾಚಸ್ ಆಗಲಿ, ಹ್ಞೂ. ಆಮೇಲೆ ಪೈಂಟಿಂಗು ಡೆಂಟಿಂಗು ಅದೆಲ್ಲ ಏನು ಮಾಡಿಸಿಲ್ಲ ಸರ್, ಒರಿಜಿನಲ್ ಗಾಡಿ ಸರ್ ಇದು. ಓಕೆ. ಆಮೇಲೆ ಇಂಜಿನಲ್ಲೂ ಸರ್ ಅಂಥದ್ದು ಏನು ಕೆಲಸ ಇಲ್ಲ ಸರ್, ಸರ್ವಿಸ್ ಎಲ್ಲ ನಾವು ರೀಸೆಂಟಾಗಿ ಮಾಡಿಸಿದ್ದೀವಿ ಸರ್. ಮಾಡಿಸಿದ್ದೀರಾ? ಹಾಂ ಸರ್. ಓಕೆ. ಇಂಜನ್ ಬಂದ್ಬಿಟ್ಟು ಶಿವಲ್ ಇಂಜನ್ ಐತಲ್ಲ ರೀ? ಹಾಂ ಸರ್, ಇಂಜಿನ್ ಸೀಲ್ಡ್ ಇಂಜಿನ್ ಸರ್ ಇದು. ಇನ್ನೂವರೆಗೂ ನೀವು ಪಾನೇನು ಹಚ್ಚಿಲ್ಲ, ಇಂಜನ್ ಕೆಲಸ ಆಗಿಲ್ಲ ರೀ? ಇಲ್ಲ ಇಲ್ಲ ಸರ್. ಓಕೆ. ಅದು ಬಿಟ್ಟರೆ ನಿಮ್ಮ ಗಾಡಿ ಮೇಜರಾಗಿ ಎಕ್ಸಿಡೆಂಟ್ ಆಗೋದು, ರೀಪೇಂಟ್ ಹತ್ರ ಆಗಿಲ್ಲ ಅಂತ ಹೇಳ್ತಾ ಇದ್ರೆ, ಸಣ್ಣ ಪುಟ್ಟ ಕೆಲಸ ಐತೇನು ರೀ? ಇಲ್ಲ ಸರ್, ಏನೇನು ಸ್ಕ್ರಾಚಸ್ ಆಗಲಿ, ಆಮೇಲೆ ಡೆಂಟಿಂಗು ಪೈಂಟಿಂಗ್ ಏನೂ ಆಗಿಲ್ಲ ಸರ್ ಈ ಓಕೆ. ಗಾಡಿಯಲ್ಲಿ. ಗಾಡಿ ಮೇಲೆ ಕೇಸಸ್ಸು, ಓರ್ಸಿನ ಜಂಪು ಈ ಥರನೂ ಏನೂ ಪ್ರಾಬ್ಲಮ್ ಇಲ್ಲ ರೀ? ನಿಮ್ಮ ಕೈಯಲ್ಲಿ ಮಾತ್ರ ಕ್ಲಿಯರ್ ಐತ್ರಿ? ಹೌದು ಸರ್, ಹೌದು ಸರ್. ಓಕೆ. ಏನು ಬರ್ತದೆ ನಿಮ್ಮ ಕೈಯಲ್ಲಿ ಮೈಲೇಜ್ ವೆಹಿಕಲ್ಲು? ಸರ್ ಇದು ಒಂದು ಹೈವೇನಲ್ಲಿ ನೀವು ಲಾಂಗ್ ಏನಾದ್ರು ಹೋದ್ರೆ ಸರ್ 20-22 ಮಟನೂ ಬರುತ್ತೆ ಸರ್ ಇದು. ಓಕೆ. 20+ ಅಂತಲೇ ಹೇಳ್ಬೋದು ಮೈಲೇಜು? ಹಾಂ ಸರ್, 20+. ಓಕೆ. ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಸರ್, ಎಫ್ ಸಿ ಇನ್ಶೂರೆನ್ಸ್ ಕೂಡ ಇಲ್ಲಿ ತನಕ ರನ್ನಿಂಗ್ ಇಟ್ಟಿದ್ದೀರಾ? ಸರ್ ಇದು ಡಾಕ್ಯುಮೆಂಟ್ಸು 4 ತಿಂಗಳು FC ಇದೆ ಸರ್. ಓಕೆ. ಆಮೇಲೆ 2 ದಿನ ಆಯ್ತು ಸರ್ ನಾನೀಗ ಫ್ರೆಶ್ ಇನ್ಶೂರೆನ್ಸ್ ಹಾಕ್ಸಿ. ಓಕೆ. ಇವಾಗ ಇನ್ಶೂರೆನ್ಸ್ ಕಟ್ಸಿದ್ರೆ ನೀವು ಫ್ರೆಶ್ ಆಗಿ? ಹೌದು ಸರ್. ನಿಮ್ಮ ವೆಹಿಕಲ್ ತೊಗೊಂಡ್ರೆ 1 ವರ್ಷದ ತನಕ ಇನ್ಶೂರೆನ್ಸ್ ಸಿಗ್ತೈತೆ ರೀ, 4 ತಿಂಗಳ ತನಕ ಎಫ್ ಸಿ ರನ್ನಿಂಗ್ ಐತೆ ರೀ? ಹೌದು ಸರ್, ಹೌದು ಸರ್. ಹಾಂ. ಓಕೆ. ಇನ್ನು ಗಾಡಿ ಒಳಗೆ ಸರ್ ಇಂಟೀರಿಯರ್ ಎಲ್ಲ ನೋಡೋದಾದ್ರೆ ಫೀಚರ್ಸು ಏನೇನೈತೆ? ತಮ್ಮ ಕಂಪ್ನಿ ಫಿಟೆಡ್ ಬಂದಿರೋದಾಗಿರ್ಬೋದು, ತಾವು ಎಕ್ಸ್ಟ್ರಾ ಫಿಟೆಡ್ ಮಾಡಿಸಿರೋದಾಗಿರ್ಬೋದು, ಏನೇನೈತೆ ರೀ ಆಫ್ಟರ್ ಮಾರ್ಕೆಟಿಂಗ್ ಏನಾರು ಮಾಡಿಸಿರಿ? ಸರ್ ಇದು ಕಂಪನಿ ಫಿಟ್ಟೆಡೇ ಇದೆ ಸರ್ ಅದರಲ್ಲಿ. ಸ್ಪೀಕರಿಂದ ಹಿಡಿದು ಆಮೇಲೆ ಸಿಸ್ಟಮಿಂದ ಹಿಡಿದು, ಸಿಸ್ಟಮ್ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಸರ್. ಓಕೆ. ಅದು ಬಿಟ್ಟರೆ ಸರ್ ಜಿನಿಯನ್ ಇದೆ, ಅದು ಶೋರೂಮಿಂದ ಏನು ಫಿಟ್ಟೆಡ್ ಬಂದಿದೆ ಅದರಲ್ಲೇ ಇದೆ ಸರ್. ಓಕೆ. ಶೋರೂಮ್ ಕಂಪ್ನಿ ಫಿಟೆಡ್ ಏನೇನೈತೆ ಅದೆಲ್ಲ ವರ್ಕಲ್ಲೇ ಇರುವಂಥದ್ದಾ? ಹೌದು ಸರ್. ಓಕೆ. ಪವರ್ ಸ್ಟೇರಿಂಗ್ ಆಗಿರ್ಬೋದು, ಪವರ್ ವಿಂಡೋ ಐತೆ ಅಂತ ಸರ್ ಇಲ್ರಿ? ಹಾಂ ಸರ್, ಇದರಲ್ಲಿ ನಿಮಗೆ ಪವರ್ ಸ್ಟೇರಿಂಗು ಮತ್ತು AC ಬರುತ್ತೆ ಸರ್. ಪವರ್ ವಿಂಡೋ ಬರಲ್ಲ ರೀ? ಇಲ್ಲ ಸರ್, ಪವರ್ ವಿಂಡೋ ಬರಲ್ಲ ಸರ್. ಓಕೆ. ಕೆಲವೊಬ್ಬರು ಆಫ್ಟರ್ ಮಾರ್ಕೆಟಿಂಗು ಪವರ್ ವಿಂಡೋ ಫ್ರಂಟ್ ಸೈಡ್ ಮಾಡಿಸಿರ್ತಾರೆ, ಆ ಥರ ಹೌದು ಏನೂ ಸರ್. ಮಾಡಿಸಿಲ್ಲ? ಇಲ್ಲ ಸರ್, ನಾವೇನು ಎಕ್ಸ್ಟ್ರಾ ಮಾಡಿಸಿಲ್ಲ ಸರ್. ಓಕೆ. ನಿಮ್ಮ ವೆಹಿಕಲ್ ತೊಗೊಂಡ್ರಿಗೆ ಈಗ ಏನೋ ಒಂದು ರೂಪಾಯಿ ಕೆಲಸ ಮಾಡೋಂಥ ಅವಶ್ಯಕತೆ ಇಲ್ಲ, ತಮ್ಮ ಫ್ಯಾಮಿಲಿ ಯೂಸ್ಗೆ ಆರಾಮಾಗಿ ಓಡಿಸ್ಕೋಬೋದು ತೊಗೊಂಡವರು? ಆರಾಮಾಗಿ ತೊಗೊಂಡು ಓಡಿಸ್ಬೋದು ಸರ್. ಓಕೆ ರೀ. ಇನ್ನು ಡೈರೆಕ್ಟ್ ರೇಟ್ ವಿಷಯ ಬಂದಾಗ ಸರ್, ಏನು ಕೋಟ್ ಮಾಡ್ತೀರಾ ಪ್ರೈಸು? ಸರ್ ನಾವು 165 ಹೇಳ್ತಾ ಇದ್ದೀವಿ ಸರ್, 165 ಹೇಳ್ತಾ ಇದ್ದೀವಿ. ಹ್ಞೂ. ನಿಮ್ಮ ಕಡೆಯಿಂದ ಬಂದರೆ ಸರ್ ನೆಗಿಷಿಯಬಲ್ ಮಾಡಿಕೊಡೋಣ ಸರ್. ಓಕೆ. ಮಾಡಲ್ ಬಂದುಬಿಟ್ಟು 2010 ಮಾಡಲು ಎಂಡು 10, 11 ಅಂತ ಹೇಳ್ಬೋದು ಮಾಡಲು. ಓನರ್ ಆಲ್ರೆಡಿ 4 ಆಗಿದ್ರೆ ಗಾಡಿ ತೊಗೊಳೋರು 5 ಓನರ್ ಆಗ್ತಾರೆ ರೀ? ಹೌದು ಸರ್. 1,65,000 ರೇಟ್ ಹೇಳತ್ತೆ. ನಮ್ಮ ಕಡೆಯಿಂದ ಬಂದವ್ರಿಗೆ ನೆಗೆಶ್ಬಲ್ ಅಂದ್ರೆ ಏನು ಮಾಡ್ತೀರಿ, ಹೆಚ್ಚು ಕಡಿಮೆ ಗಾಡಿ ಕೊಡೋದು? ಸರ್ ಕೊಟ್ಬಿಡೋಣ ಸರ್, 150ಕ್ಕೆ ಗಾಡಿ ಕೊಟ್ಬಿಡೋಣ ಸರ್. 15,000 ರೂಪಾಯಿ ನೆಗೆಶ್ಬಲ್ ಮಾಡಿದ್ರು ಕೂಡ 1,50,000 ಗಾಡಿ ಕೊಡ್ತೀರಾ? ಹೌದು ಸರ್, ಓಪನ್ ಆಗಿ ಹೇಳ್ತಾ ಇದೀವಿ ಸರ್, ನಿಮ್ಮ ಕಡೆಯಿಂದ ಬಂದವ್ರಿಗೆ ಕೊಟ್ಬಿಡೋಣ ಸರ್. ಗಾಡಿದಂಥ ಲೊಕೇಶನ್ ರೀ ಸರ್ ಇದು? ಸರ್ ಇದು ಲೊಕೇಶನ್ನು ನಮ್ಮದು ದಾವಣಗೆರೆ ಡಿಸ್ಟಿಕ್ಕು, ಹೊನ್ನಾಳಿ ತಾಲೂಕು, ಓಕೆ. ಸಾಸವಳ್ಳಿ ಹೋಬಳಿಯಲ್ಲಿ ಗಾಡಿ ಇರೋದು ಸರ್ ಇದು. ಓಕೆ. ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ ಐತ್ರಿ? ಸರ್ ಇದೇ ನಂಬರ್ ಸರ್ ನಮ್ಮದು. ಅಪ್ಡೇಟ್ ಮಾಡಿರ್ತೀನಿ ನೋಡಿರಿ. ನಮ್ಮ ಕಡೆಯಿಂದ ಬಂದವರಿಗೆ ಆದಷ್ಟು ನೋಡ್ಕೊಡೋ ಪ್ರಯತ್ನ ಮಾಡಿ ಸರ್. ಓಕೆ ಸರ್, ಓಕೆ ಸರ್, ನಿಮ್ಮ ಕಡೆಯಿಂದ ಬರೋರಿಗೆ ಕೊಡೋಣ ಸರ್ ನೆಗಿಷಿಯಬಲ್ ಮಾಡಿ. ಓಕೆ ಸರ್, ಥ್ಯಾಂಕ್ ಯು. ಓಕೆ ಸರ್, ಥ್ಯಾಂಕ್ ಯು.